ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೋಗ್ತಿದ್ದೀವಿ ತಿರುಪತಿಗೆ. ಟುಡೇ ದ ಡೇಟ್ ಈಸ್ ಮಾರ್ಚ್ 2024. ಡೇಟ್ ಅಂತಿಲ್ಲ, ಲೇಟಾಗಿ ಹಾಗಾಗುತ್ತೀನಿ. ನಾನು, ಮಮ್ಮಿ, ತಮ್ಮ, ತಂಗಿ ಆ್ಯಂಡ್ ನನ್ನ ಫ್ರೆಂಡ್ ತಿರುಪತಿ ಹೋಗ್ತೇವೆ. ದಿಸ್ ಇಸ್ ಆರ್ ಟ್ರಿಪ್. 7:30 ನಾವು ಟ್ರೈನ್ ಹತ್ತಿದ್ವಿ. ಮಾರ್ನಿಂಗ್ 8 ಅನ್ನೋಷ್ಟ್ರಿಗೆ ತಿರುಪತಿ ರೀಚ್ ಆಗಿತ್ತು. ಇದು ತಿರುಪತಿಗೆ ಹೋಗೋ ಟ್ರೈನ್. ಇನ್ ಕೇಸ್ ನೀವೇನಾದರೂ ರೇಣುಗುಂಟಾಗ ಹೋಗ್ತೀರಂದ್ರೆ ಅದರ ಟ್ರೈನ್ ಟೈಮಿಂಗ್ ಬೇರೆ ಅದ. 9:30ಗೆ ಇರುತ್ತೆ ಟ್ರೈನ್ ಎವ್ರಿ ಡೇ. ರೈಲ್ವೆ ಸ್ಟೇಷನಿಗೆ ಇಳಿದ ಕೂಡ್ಲೇನ ಎಕ್ಸಿಟ್ ಹೋಗ್ತಿರಲ್ಲ, ನೀವು ಮೇಲ್ಗಡೆ ಬ್ರಿಡ್ಜಿಂದ ಇಳಿತೀರಿ. ಸೊ ಇಳಿದ್ರೆ ನಿಮ್ಗೆ ಲೆಫ್ಟ್ ಸೈಡಿಗೆ ಎಕ್ಸಿಟ್ ಅದ. ಹೋದ ಕೂಡಲೇ ಅಲ್ಲಿ ನಿಮಗೆ ಬಸ್ಸಸ್ ಸಿಗ್ತಾವೆ. ಓಕೆ, ನಾರ್ಮಲ್ ಬಸ್ಸಸ್ಸು ಇರ್ತಾವೆ ಮತ್ತು ಎ ಸಿ ಬಸ್ಸಸ್ಸು ಇರ್ತಾವೆ. ನಿಮ್ಗೆ ಯಾವ್ದು ಬೇಕು ಅದು ಹತ್ಕೋಬೋದು. ಟಿಕೆಟ್ ಸಂಬಂಧ ವೇಟ್ ಮಾಡ್ಬೇಕಂತೇನಿಲ್ಲ. ನೀವು ಬಸ್ ಹತ್ತಿದ್ಮೇಲೆ ಮುಂದೆ ಇನ್ನೊಂದು ಸ್ಟಾಪ್ ಬರ್ತದೆ ಟಿಕೆಟ್ ತೊಗೊಳ್ಳೋದು. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಯು ಶುಡ್ ಟೇಕ್ ಟಿಕೆಟ್ಸ್ ಇಫ್ ಎಟ್ ಆಲ್ ಯು ಹ್ಯಾವ್ ನಾಟ್ ಟೇಕನ್ ಆಲ್ರೆಡಿ. ಇಲ್ಲಾಂದ್ರೆ ಅಲ್ಲೇ ಆಲ್ರೆಡಿ ಇಳಿದ ಕೂಡಲೇ ಲೆಫ್ಟ್ ಸೈಡಿಗೆ ಮೇನ್ ರೋಡ್ ಕಡೆ ಹೋದ್ರೆ ಟಿಕೆಟ್ಸ್ ಎಂಟ್ರಿ ಇರ್ತೈತಿ, ಅಲ್ಲಿಂದ ಟಿಕೆಟ್ ತೊಗೋಬೋದು. ಆಮೇಲೆ ಬಸ್ ಒಳಗೆ ಹೋಗೋಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಇರ್ತೈತಿ ಟಿಕೆಟ್ ತೊಗೊಂಡಾದ್ಮೇಲೆ. ಸೊ ಎವ್ರಿ ಒನ್ ಶುಡ್ ಗೆಟ್ ಡೌನ್. ನಿಮ್ಮದು ಬ್ಯಾಗ್ ಚೆಕ್ ಮಾಡ್ಕೋಬೇಕು, ನಿಮ್ಮ ಸ್ಕ್ಯಾನ್ ಮಾಡ್ಕೋಬೇಕು. ಆಮೇಲೆ ಬಸ್ಸು ಪೂರ ಚೆಕ್ ಮಾಡಿ ಬಿಡ್ತಾರೆ. ಸೊ ಅಲ್ಲಿಂದ ಯು ಕ್ಯಾನ್ ರೀಚ್ ಟು ಬೆಟ್ಟ. ಹುಡುಗರಲ್ಲ ನಮಗೆ ತಗೋತು ಆಲ್ಮೋಸ್ಟ್ 40 minutes ಟು ರೀಚ್. ಅಲ್ಲಿ ಇಳಿದ ಕೂಡಲೇ ಅಲ್ಲೇ ಬ್ರೇಕ್ಫಾಸ್ಟಿಗಂತ ಭಾಳಷ್ಟು ಶಾಪ್ಸ್ ಇದ್ದು. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ನಮ್ಮದು ನೆಕ್ಸ್ಟ್ ಮೋಟು ರೂಮ್ಸ್ ತೊಗೋಬೇಕು. ರೂಮ್ಸ್ ನಾವು ಆಲ್ರೆಡಿ ಆನ್ಲೈನ್ ಬುಕ್ ಮಾಡಿರಲಿಲ್ಲ. ಅಲ್ಲೇ ನೀವು ಕ್ಯೂ ಹಚ್ಚಿ ಲೈಕ್ ನೀವು ನಿಮ್ದು ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು. ಇಲ್ಲಿ CRO ಆಫೀಸ್ ಒಳಗೆ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ನೀವು ರಿಜಿಸ್ಟ್ರ್ ಮಾಡಿದ್ರೆ 4 to 5 hours ಒಳಗೆ ನಿಮ್ಗೆ ರೂಮ್ ಅಲಾಟ್ ಆಗ್ತೈತಿ. ಆಮೇಲೆ ಫೀಸ್ ಕೊಡ್ತಾರೆ. 24 hours to 48 hours ಇರ್ಬೋದು. ರೂಮ್ ಫೇರ್ ಬಂದು 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 50 ರೂಪೀಸ್, 100 ರೂಪೀಸ್, 200, 500, 1000, 5000, 10,000ವರೆಗೂ ಡಿಪೆಂಡಿಂಗ್ ಅಪಾನ್ AC ಫೆಸಿಲಿಟಿ, TV ರೂಮ್ ಅದೆಲ್ಲ. ಇವನ್ ನೀವು 50 ರೂಪೀಸ್ ರೂಮ್ಸ್ ತೊಗೊಂಡ್ರು ನಿಮ್ಗೆ ಬಿಸಿನೀರು, ತಣ್ಣೀರು ಇರೋಕೆ ಸಫಿಷಿಯಂಟ್ ಬಿಗ್ ರೂಮ್ಸ್ ಸಿಗ್ತಾವೆ. ಸೊ ನೋ ವರೀಸ್, ದಿಸ್ ವಾಸ್ ಅವರ್ ರೂಮ್. ನಾವು ಇದಕ್ಕೆ 100 ರೂಪೀಸ್ ಕೊಟ್ಟಿದ್ವಿ ಪರ್ ಡೇಗೆ. 500 ರೂಪೀಸ್ ಡೆಪಾಸಿಟ್ ಇಟ್ಕೊಂಡಿದ್ರು ಅವರು. ಸೊ ಡಿಪೆಂಡಿಂಗ್ ನೀವು ಎಷ್ಟು ದಿನ ಇರ್ತೀರಿ, 2 days or 3 days ನೋಡಿಕೊಂಡು ಉಳಿದ ಡೆಪಾಸಿಟ್ ನಿಮಗೆ ರಿಟರ್ನ್ ಕೊಡ್ತಾರೆ. ನಾವು ರೂಮ್ ಎಲ್ಲ ತೊಗೊಳ್ಳೋವರೆಗೂ ಮಮ್ಮಿ ಮತ್ತು ನನ್ನ ಫ್ರೆಂಡಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಕುಂದಿರಿಸಿ ಹೋಗಿದ್ವಿ. ಸೊ ಅವ್ರಿಗೆ ವಾಪಸ್ ಕರ್ಕೊಂಡು ಬರೋಕೆ ಕುಂತಿದ್ವಿ. ಸೊ ಇದಾದಮೇಲೆ ಮತ್ತೆ ನಾವು ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಸ್ವಲ್ಪ ಆ ಕಡೆ ಅಡ್ಡಾಡಕ್ಕಂತ ಹೋದ್ವಿ. ಇಲ್ಲೇ ನಮ್ಮ ತಮ್ಮ ನನಗೆ ಕಾಡ್ಸಾಕ್ ಕುಂತಿದ್ದ, ಬರೀ ವಿಡಿಯೋ ಮಾಡ್ತೀನಿ ಯೂಟ್ಯೂಬಿಗೆ ಹಾಕಲ್ಲ, ಸುಮ್ಮನೆ ಇದಕ್ಕೆ ಮಾಡ್ತೀವಿ ಬಿಟ್ಬಿಡಂತಂದು. ಸೊ ನಮ್ದು ದರ್ಶನ ನೆಕ್ಸ್ಟ್ ಇತ್ತು. ಇವತ್ತು ನಾವು ರೆಡಿಯಾಗಿ ಹೊರಗೆ ಬರೋಕೆ 3:30 ಆಗಿಬಿಡ್ತು. ಊಟ ಮಾಡಿ ಟೆಂಪಲ್ ಪ್ರಿಮೈಸಸ್ ಒಳಗೆಲ್ಲ ಸಣ್ಣ ಸಣ್ಣ ಟೆಂಪಲ್ ಇರ್ತಾವಲ್ಲ ಅದೆಲ್ಲ ನೋಡ್ಕೊಂಡ್ವಿ. ಆಮೇಲೆ ಫಸ್ಟ್ ಯಾವಾಗಲೂ ವರಹಸ್ವಾಮಿ ಟೆಂಪಲಿಗೆ ದರ್ಶನ ಮಾಡಬೇಕು. ಖರೆ ಅಂದ್ರೆ ಕೆಳಗಡೆ ಪದ್ಮಾವತಿ ಟೆಂಪಲ್ ದರ್ಶನ ಮಾಡ್ಕೊಂಡು ಬರಬೇಕು, ಆಮೇಲೆ ವರಹಸ್ವಾಮಿ ಟೆಂಪಲ್ ದರ್ಶನ ಮಾಡಬೇಕು. ಸೊ ನಾವು ಅಲ್ಲೇ ದರ್ಶನ ಮಾಡ್ಕೊಂಡ್ವಿ ಫಸ್ಟ್.
ಆಮೇಲೆ ಪೂರ ತಿರುಮಲೆ ಫುಲ್ ಅಡ್ಡಾಡ್ಲಿಕ್ಕೆ ಭಾಳ ಚಂದ ಅದ. ಎಲ್ಲ ಕಡೆ ವಿಷ್ಣುದ ರೂಪಗಳನ್ನು ಇಮಿಟೇಟ್ ಮಾಡ್ಯಾರ. ತಿರುಪತಿದ ಸ್ಟ್ಯಾಚೂಸ್ ಹಾಕ್ಯಾರ. ಭಾಳಷ್ಟು ಶಾಪಿಂಗ್ ಮಾಡಕ್ಕೆ ಭಾಳಷ್ಟು ಶಾಪ್ಸ್ ಇದಾವೆ. ಭಾಳ ಕ್ಯೂಟ್ ಆ್ಯಂಡ್ ಯುನೀಕ್ ಸ್ಟಫ್ ಸಿಗ್ತಾವೆ. ಆ್ಯಂಡ್ ಪೂರ ಟೆಂಪಲ್ ಒಳಗೆ ಎಲ್ಲಿ ಹೋದರೂ ಗೋವಿಂದ ಅನ್ನೋ ಹೆಸರು ಇರ್ತೈತಿ. ಭಾಳ ಶಾಂತಿ ಇರ್ತೈತಿ, ಚಲೋ ಅನಿಸ್ತೈತಿ. ಬೆಟ್ಟದ ಮೇಲೆ ಅದ ಅಲ್ಲ, ಸೊ ಗಾಳಿನೂ ಚಲೋ ಇರ್ತೈತಿ. ಫುಲ್ ಟೆಂಪಲ್ ನೀವು ಅಡ್ಡಾಡ್ಕೊಂಡು ಫುಲ್ ನೈಟ್ ಹೊರಗಡೆನೇ ಇರ್ಬೋದು, ಏನೂ ನಿಮಗೆ ಸುಸ್ತು ಅನ್ಸಲ್ಲ. ಬಟ್ ಬೇಸಿಗೆ ಕಾಲದಾಗ ಹೋದ್ರೆ ಬಿಸಿಲೊಳಗೆ ಪೂರನೆಲ್ಲ ಭಾಳ ಅಂದ್ರೆ ಭಾಳ ಕಾದಿರ್ತೈತಿ. ನಾನು ಚಳಿಗಾಲದೊಳಗೂ ಹೋಗೇನಿ, ಅಂದ್ರೆ ಜಾನ್ವರಿ ಇನಿಷಿಯಲ್ ಡೇಸ್ದಾಗ. ಅವಾಗ ಭಾಳ ತಂಪಿರ್ತೈತಿ. ಇವನ್ ಬಿಸಿಲೊಳಗೂ ಮಂಜು ಕಾಣ್ತಿರ್ತೈತಿ. ಸೊ ಅಲ್ಲೇ ಬಿಸಿಲೇ ಬರೋಲ್ಲ ಆಲ್ಮೋಸ್ಟ್ ಆ ಟೈಮ್ದಾಗ. ಸೊ ನೀವು ನಿಮ್ಮ ಟೈಮ್ ಯಾವಾಗ ಸೂಟ್ ಆಗ್ತೈತಿ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ಇದು ಪ್ಲೇಸ್ ಟೆಂಪಲಿಗೆ ಅಂದ್ರೆ ಕೆಳಗಡೆ ಇಳಿಯೋಕ್ಕಿಂತ ಮೊದಲು ಮೇಲ್ಗಡೆ ಐತಿ. ಇಲ್ಲಿ ಗೋಪುರ ಎದುರಿಗಿರೋದ್ರಿಂದ ಇಲ್ಲಿ ನೀವು ಕರ್ಪೂರ ದೀಪ ಎಲ್ಲ ಹಚ್ಬೋದು. ಇದ್ರಗಡೆನೆ ಹನುಮನ್ ದೇವ್ರ ಗುಡಿ ಅದ. ಇದು ಗೋಪುರದ ಎದುರುಗಡೆನೆ ಅನ್ನದಾನದ ಮಂಟಪ ಅದ. ಆಮೇಲೆ ನಿಮಗೆ ಶಾಪಿಂಗಿಗೆ ಬೇಕಿದ್ರೆ ಶಾಪ್ಸ್ ಇದಾವೆ. ಸೊ ಪೂರ ತಿರುಮಲೆ ಒಳಗೆ ನೀವು ಎಲ್ಲಿ ಹೋದ್ರೂ ನಿಮಗೆ ಅನ್ನದಾನಕ್ಕೆ ಕಡಿಮೆ ಇಲ್ಲ. ಮೂರು ಹೊತ್ತು ಊಟ ಮಾಡ್ಬೋದು. ದೇವ್ರ ಸನ್ನಿಧಿದಾಗ ಪ್ರಸಾದ ಸ್ವೀಕರಿಸ್ಕೋಬೋದು. ಯಾವಾಗಲೂ ಪ್ರಸಾದದೊಳಗೆ ಒಂದು ಕೊಬ್ಬರಿ ಚಟ್ನಿ, ಕೊಬ್ಬರಿ ಮತ್ತು ಟೊಮ್ಯಾಟೊ ಹಾಕಿರೋ ಚಟ್ನಿ, ಅನ್ನ, ಗಟ್ಟಿ ಸಾರು, ಆಮೇಲೆ ಅನ್ನ ತಿಳಿ ಸಾರು, ಲಾಸ್ಟಿಗೆ ಮಜ್ಜಿಗೆ, ಒಂದು ಥರದ ಪಲ್ಯ, ಕೆಲವೊಂದು ಸತಿ ಸ್ವೀಟ್ ಕಂಪಲ್ಸರಿ ಇಷ್ಟು ಯಾವಾಗಲೂ ಇರುತ್ತೆ. ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟಿ ಇರುತ್ತೆ. ನಾನು ನನ್ನ ಫ್ರೆಂಡ್ಸ್, ನಮ್ಮ ತಂಗಿ ಎಲ್ಲರೂ ನಾವು ಕೆ-ಡ್ರಾಮಾ ನೋಡ್ತೀವಿ. ಸೊ ಇಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಅದ್ರ ಹೆಸರು ಸಾರಂಗೆ. ಕೆ-ಡ್ರಾಮಾದಾಗ ಸಾರಂಗೆ ಅಂದ್ರೆ ಐ ಲವ್ ಯು ಅಂತಂದು. ನಿನ್ನೆ ನಾವು ಅವತ್ತಿಗೆ ಡೇ ಎಂಡ್ ಮಾಡಿದ್ವಿ ಊಟ ಮಾಡಿ. ಸೊ ನೆಕ್ಸ್ಟ್ ಡೇ ನಾವು ಮೆಟ್ಲ ಹತ್ಕೊಂಡು ಬರ್ಬೇಕಂತ ಹೋದ್ವಿ. ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಬಂದಿದ್ದ, ಸೊ ನಮ್ಮ ಅಕ್ಕಿಗೆ ಮೆಟ್ಲ ಹತ್ಕೊಂಡು ಬರೋದಿತ್ತು. ಸೊ ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾವು ಬಸ್ ತೊಗೊಂಡ್ವಿ ಕೆಳಗಡೆ ಹೋಗಕ್ಕೆ ಬಸ್ ಅಪ್ರಾಕ್ಸಿಮೇಟ್ಲಿ 1 ಅವರ್ ತೊಗೋತೈತಿ. 1 ಅವರ್ 5 ಮಿನಿಟ್ಸ್ ಸಮಥಿಂಗ್. ಸೊ ನಾವು ಸ್ಟಾರ್ಟ್ ಮಾಡಿದ್ದ ಅಲಿಪಿರಿ ಮೆಟ್ಲಿಂದ. 3550 ಸ್ಟೆಪ್ಸ್ ಇದ್ದಾವೆ. ಇನ್ನೊಂದು ಶ್ರೀವಾರಿ ಮೆಟ್ಟು ಅಂತದ, ಅಲ್ಲಿಂದ 2350 ಸ್ಟೆಪ್ಸ್ ಸಿಗ್ತಾವೆ ನಿಮ್ಗೆ. ಈಗ ನೀವು ಆನ್ಲೈನ್ ದರ್ಶನ ಟಿಕೆಟ್ ಹೆಂಗೆ ಬುಕ್ ಮಾಡಿರ್ತೀರಲ್ಲ, ಹಂಗೆ ನೀವು ಮೆಟ್ಲ ಹತ್ಕೊಂಡು ಹೋಗ್ತೀರಂದ್ರೆ ನಿಮಗೊಂದು ದರ್ಶನ ಟಿಕೆಟ್ ಕೊಡ್ತಾರೆ. ಮೆಟ್ಲ ಹತ್ತೋಕ್ಕಿಂತ ಮೊದಲು ಒಂದು ಆಫೀಸ್ ಅದ, ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ನಿಮ್ದು ರಿಜಿಸ್ಟ್ರ್ ಮಾಡಿಸಿ ನೀವು ಟಿಕೆಟ್ ತೊಗೋಬೋದು. ಆಮೇಲೆ ಮೆಟ್ಲ ಹತ್ಕೊಂಡು ಫಸ್ಟೆಲ್ಲ ಮೆಟ್ಲ ಹತ್ಕೊಂಡು ಹೋದ್ಮೇಲೆ ಅರ್ಧ ಆದಮೇಲೆ ಅಲ್ಲೊಂದು ಆಫೀಸ್ ಇರ್ತೈತೆ, ಅಲ್ಲಿ ಕೊಡ್ತಿದ್ರು. ಬಟ್ ಈ ಸರ್ತಿ ನಾವು ಇಲ್ಲಿಂದ ತೊಗೊಂಡಿದ್ವಿ. ನಮಗೇನು ಅಂಥ ಪರಿ ಫರಕ್ ಬೀಳಿಲ್ಲ, ಬಿಕಾಸ್ ನಾವು ಆಲ್ರೆಡಿ ಆನ್ಲೈನ್ ಬುಕ್ ಮಾಡ್ಕೊಂಡು ಬಂದಿದ್ವಿ. ನೀವು
ಬರೀ ಮೆಟ್ಲು ಹತ್ಕೊಂಡೇ ಹೋಗೋರಿದ್ರೆ ಇನಿಷಿಯಲ್ ಪಾಯಿಂಟ್ದಾಗ ಮೆಟ್ಲು ಹತ್ತೋ ಕಡೆ ನಿಮ್ಗೊಂದು ಲಗೇಜ್ ಕೌಂಟ್ರ್ ಸಿಗ್ತೈತಿ. ಅಲ್ಲೇ ನೀವು ಲಗೇಜ್ ಹಾಕಿದ್ರಂದ್ರೆ ಮೆಟ್ಲು ಹತ್ತಿದ್ಮೇಲೆ ಮೇಲೆ ಹೋಗಿ ನಿಮ್ಗೊಂದು ಟೋಕನ್ ಕೊಟ್ಟಿರ್ತಾರೆ, ಅದು ಕೊಟ್ಟರೆ ನಿಮ್ಮ ಲಗೇಜ್ ನಿಮಗೆ ವಾಪಸ್ ಕೊಡ್ತೈತಿ. ಸೊ ದಟ್ ನೀವು ಲಗೇಜ್ ಹೊತ್ಕೊಂಡು ಮೆಟ್ಲು ಹತ್ತೋ ಜರೂರತ್ ಇರಲ್ಲ. ನಿಮಗೆ ಪೂರ್ತಿ ವೇ ಒಳಗೆ ಜಿಂಕಿ ಕಾಣ್ತಾವ, ಹಿಂಗೆ ಸಣ್ಣ ಸಣ್ಣ ಪ್ರಾಣಿ ಎಲ್ಲ ಕಾಣ್ತಾವ. ನೀವು ಅದಕ್ಕೆ ಏನಾದರೂ ಫೀಡ್ ಮಾಡೋದಿದ್ರೆ ಫ್ರೂಟ್ಸ್ ತೊಗೊಂಡು ಫೀಡ್ ಮಾಡ್ಬೋದು, ಬಟ್ ಪ್ಲೀಸ್ ಹಾರ್ಮ್ ಮಾಡೋಕ್ಕೆ ಹೋಗಬೇಡ್ರಿ. ನಮಗಿಂತ ಎಷ್ಟು ವಯಸ್ಸಾದವರು ಪೂರ್ತಿ ಮೆಟ್ಲಾಗ ಕುಂಕುಮ ಹಚ್ಕೊಂಡು ಪ್ರತಿಯೊಂದು ಮೆಟ್ಲಾಗೂ ಕರ್ಪೂರ ಹಚ್ಕೊಂಡು ಹೊಂಟಿದ್ರ ಬಗ್ಗಿ. ನಾವು ಇಷ್ಟು ಯಂಗ್ ಏಜ್ ಒಳಗೆ ನನಗೆ ಹತ್ತಾಗ ಕುಂತಿರ್ಲಿಲ್ಲ. ಅವ್ರಿಗೆ ನೋಡಿ ಹಸೆ ಅನ್ಸಕ್ಕುಂತಿತ್ತು. ಬಟ್ ಯು ವಿಲ್ ಗೆಟ್ ಟು ನೋ ಹೌ ಫಿಟ್ ಯು ಆರ್ ಅಂತ. ಬಟ್ ಎಷ್ಟೇ ನಿಮ್ಗೆ ಚಾಲೆಂಜಿಂಗ್ ಅನ್ಸಿದ್ರು ಎಲ್ಲರಿಗೂ ನೋಡ್ಕೋತ ನೀವು ಫಿನಿಶ್ ಮಾಡಿಬಿಡ್ತೀರಿ. ಫಾರ್ ಅಸ್ it took 3.5 hours to reach the destination. ಅಮ್ಮ ನೀವು ಬರ್ತಾವಾ? ನೀವು ಬರ್ತಾವಾ? ದಾರಿ ಉದ್ದಕ್ಕೂ ನಿಮಗೆ ಸ್ಮಾಲ್ ಶಾಪ್ಸ್ ಸಿಗ್ತಾವೆ. ಏನಾದರೂ ತಿನ್ನಕ್ಕೆ, ಕುಡಿಯೋಕೆ, ನೀರು, ಜ್ಯೂಸ್ ಎಲ್ಲ ಸಿಗ್ತೈತಿ. ಆಮೇಲೆ ಸ್ವಲ್ಪ ಹೈಟ್ ಆದಮೇಲೆ ನಿಮ್ಗೆ ಎಳ್ನೀರಾಗಲಿ ಇಲ್ಲ ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ಸ್ ಆಗಲಿ ಎಲ್ಲನೂ ಸಿಗ್ತಾವೆ. ಸೊ ವಯಸ್ಸಾಗೈತಿ, ಸ್ಟ್ರೆಸ್ಫುಲ್ ಅನ್ನಿಸ್ತೈತಿ ಅನ್ನೋದೇನಿಲ್ಲ. ನೀವು ನಡಕ್ಕೆ ಕುಂತು ರೆಸ್ಟ್ ಮಾಡ್ಕೋತ ಹೋಗ್ಬೋದು. ನಿಮ್ಗೆ ಹತ್ತಬೇಕಂತಿದ್ರೆ ಯು ಕ್ಯಾನ್ ಮೇಕ್ ಇಟ್. ಫುಲ್ ಸ್ಟೆಪ್ಸ್ ಹೆಂಗಿದಾವೆ ಅಂದ್ರೆ ಏಕ ಇಲ್ಲ, ಸ್ವಲ್ಪ ಇನ್ಕ್ಲೈನ್ಡ್ ಭಾಳ ಹೆವಿ ಅನ್ನಿಸ್ತೈತಿ. ಸ್ವಲ್ಪ 100 ಮೀಟ್ರ್ ನಡೆಯೋದು 2 ಸ್ಟೆಪ್ಸ್ ಹತ್ತೋದು, ಮತ್ತು 100 ಮೀಟ್ರ್ ನಡೆಯೋದು ಹಿಂಗೆ ಇರ್ತೈತಿ. ಆಮೇಲೆ ಕೆಲವೊಂದು ಕಡೆ ಫುಲ್ ಹೆವಿ ಸ್ಟೆಪ್ಸ್ ಬರ್ತಾವೆ. ಆಮೇಲೆ ಸ್ವಲ್ಪ ನಡಕ್ಕೆ ನೀವು ರೋಡ್ ಮೇಲೆ ನಡಿಬೇಕಾಗ್ತೈತಿ. ಈವನ್ ರೋಡ್ ಮೇಲೆ ನಡಿಬೇಕಾದ್ರೆ ಬಿಸಿಲು ಹತ್ತಬಾರ್ದಂತ ಹಿಂಗೆ ರೂಫಿಂಗ್ ಸಿಸ್ಟಮ್ ಮಾಡಿರ್ತಾರೆ. ಭಾಳಲ್ಲೇ ಬಿಸಿಲಿದ್ರೆ ರೋಡ್ ಮೇಲೆ ನಡೆಯೋಕ್ಕಾಗಲ್ಲ ಅಂತಂದು ಒಂದು ಮ್ಯಾಟ್ ಹಾಕಿ ಅದ್ರ ಮೇಲೆ ಯಾವಾಗಲೂ ನೀರು ಹಾಕಿರ್ತಾರೆ. ಸೊ ಪಾದಯಾತ್ರಿಗಳಿಗಂತ ಎಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತಾರೆ. ನೀವು ಜಸ್ಟ್ ನೀವು ಕಂಪ್ಲೀಟ್ ಮಾಡ್ಬೇಕಂತ ಮನ್ಸೊಳಗೆ ಇಟ್ಕೋಬೇಕಷ್ಟೆ. ಬಾಕಿದೆಲ್ಲನೂ ಫೆಸಿಲಿಟೀಸ್ ಅವ್ರು ಕೊಟ್ಟಿರ್ತಾರೆ. ಈಸಿ ಇರ್ತೈತಿ. ಫೈನಲಿ ಪುಷ್ಕರಣಿ ಒಳಗೆ ಸ್ನಾನ ಮಾಡ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಅಡ್ಡಾಡಿ ಇದು ಮಾಡಿ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎದ್ದು ನಾವು ದರ್ಶನ ತೊಗೊಂಡ್ವಿ. ದರ್ಶನ ತೊಗೊಳ್ಳೋ ಮುಂಚಿನ ಕ್ಲಿಪ್ಸ್ ನಾನೇನೂ ಹಾಕಿಲ್ಲ. ದರ್ಶನ ತೊಗೊಂಡು ಬರೋಕೆ ನಮಗೆ 4 ಅವರ್ಸ್ ಹಿಡಿತು. ಬರೀ 4 ಅವರ್ಸ್ ಒಳಗಿಂದ ಕ್ಯೂ ಆಯ್ತು ದರ್ಶನದ. ಹೊರಗೆ ಬಂದಮೇಲೆ ನಿಮಗೆ ಲಡ್ಡು ತೊಗೊಳಕ್ಕೆ ಮತ್ತು ಅರ್ಧ ತಾಸು ಕ್ಯೂ ಹೋಗ್ತೈತಿ. ಸೊ ಓವರಾಲ್ 5 ಅವರ್ಸ್. ರಾತ್ರಿ 1 ಗಂಟೆಗೆ ರಿಟರ್ನ್ ಬಂದ್ವಿ. ಮತ್ತು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಪೂರಾ ತಿರುಮಲೆ ಬೆಟ್ಟದಾಗ ಸ್ವಲ್ಪ ಸ್ಪಾಟ್ಸ್ ಇದಾವೆ ಬೇರೆ ಬೇರೆ ನೋಡುವಂಥದ್ದು. ಸೊ ಫಸ್ಟ್ ಇದು ಶ್ರೀನಿವಾಸ ಸ್ವಾಮಿ ಫಸ್ಟ್ ಬಂದಾಗ ಇಲ್ಲೇ ಕಾಲಿಟ್ಟಿದ್ದಂತ ಹಿಂಗೇನೋ ಹೇಳ್ತಾರೆ. ನಂಗೆ ನೆಕ್ಸ್ಟ್ ನಾವು ಹೋಗಿದ್ದ ಚಕ್ರತೀರ್ಥಂ ಅಂತಂದು. ಇಲ್ಲೇ ಬ್ರಹ್ಮ ತಪಸ್ ಮಾಡಲಿಕ್ಕೆ ಜಾಗ ಇದನ್ನು ಚೂಸ್ ಮಾಡ್ಕೊಂಡಿದ್ದ. ಆವಾಗ ವಿಷ್ಣು ಇಲ್ಲೇ ತನ್ನ ಸುದರ್ಶನ ಚಕ್ರನ ಎಸೆದು ಅಲ್ಲೇ ಒಂದು ಕೊಳ ರೆಡಿ ಮಾಡಿದ ಅವನ ಬ್ರಹ್ಮನಿಗೆ ತಪಸ್ ಮಾಡಲಿಕ್ಕೆ ಅಂತಂದು. ಅಲ್ಲಿ ಒಂದು ಶಿವಲಿಂಗನೂ ಅದ. ಸೊ ಅಲ್ಲಿ ಶಿವಲಿಂಗಕ್ಕೆ ನಮಸ್ಕಾರ ಮಾಡೋದು ಮತ್ತು ನೀರಿಂದ ಸ್ನಾನ ಮಾಡಿದ್ರೆ ಒಳ್ಳೇದಾಗ್ತೈತೆ ಅಂತ ಪ್ರತೀತಿ. ನೀರಿಂದ ನಾವೇನು ಸ್ನಾನ ಮಾಡಲ್ಲ, ಬರೀ ತಲೆ ಮೇಲೆ ಅಷ್ಟು ಚಿನ್ನಿಸ್ಕೊಂಡು ಬಂದೇವಿ. ಇದು ಭಾಳ ಕೆಳಗದ, ನಿಮಗೆ ನಡಿಬೇಕಾಗ್ತೈತೆ ಕೆಳಗವರೆಗೂ. ಆಮೇಲೆ ಫುಲ್ ಕೆಳಗೆ ಹೋದ್ಮೇಲೆ ಅಲ್ಲೇ ಶಿವಲಿಂಗ ಅದ.
ನೀರಂತೂ ಆಲ್ಮೋಸ್ಟ್ ಬತ್ತಿ ಹೋಗಿತ್ತು. ನಾವು ಹೋದಾಗ ಜಾಸ್ತಿ ನೀರು ಇರಲಿಲ್ಲ ಸಮ್ಮರ್ ಅಂತಂದು. ನೆಕ್ಸ್ಟ್ ಸ್ಪಾಟ್ ನಾವು ಹೋಗಿದ್ದೆ ಶಿಲಾತೋರಣಂ ಅಂತಂದು. ಇಲ್ಲೇ ಕಲ್ಲ ನ್ಯಾಚುರಲ್ ಆಗಿ ತೋರಣ ರಿಪ್ರೆಸೆಂಟ್ ಮಾಡೋ ಫಾರ್ಮ್ ಆಗೈತಿ. ಸೊ ಇದು ನಿಮ್ಗೆ ಕಾಣ್ಬೋದಲ್ಲ, ಈ ಕಡೆ ಕಲ್ಲು ಭಾಳ ದೊಡ್ಡದಿದಾವೆ, ನಡಕ್ಕೆ ಸ್ಲಿಮ್ ಆಗಿ ಒಂದು ಫಾರ್ಮೇಷನ್ ಆಗೈತಿ. ಸೊ ದಿಸ್ ಇಸ್ ಶಿಲಾತೋರಣಂ. ಇದ್ರದ್ದು ಹಿಸ್ಟ್ರಿ. ಆಮೇಲೆ ಅಲ್ಲಿ ಆಜು ಬಾಜು ಗಾರ್ಡನ್ ಅದ, ನೀವು ಸ್ವಲ್ಪ ಮಾಡ್ಬೋದು. ನೆಕ್ಸ್ಟ್ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇಲ್ಲೂ ಸ್ವಲ್ಪ ಕ್ಯೂ ಇದ್ದೇ ಇರ್ತೈತಿ. ಒಂದು 20 to 30 ಮಿನಿಟ್ಸ್ ಹತ್ತು ನಮಗೆ ದರ್ಶನ ಆಗಕ್ಕೆ. ಹಾಗೆ ಭಾಳಷ್ಟು ಶಾಪಿಂಗ್ ಮಾಡೋಕ್ಕೆ ಭಾಳ ಶಾಪ್ಸ್ ಇದ್ದು ಯುನೀಕ್ ಐಟಮ್ಸ್ ಸಿಗಾಕ್ತೈತಿ. ನೆಕ್ಸ್ಟ್ ಸ್ಟಾಪ್ ಆಕಾಶಗಂಗಾ ಅಂತಂದು. ಇಲ್ಲೂ ಶಿವ ಟೆಂಪಲ್ ಐತಿ. ಅಲ್ಲಿ ಪಕ್ಕಕ್ಕೆ ನೀರು ಹರಿತೈತಿ. ಅಲ್ಲಿ ಒಂದು ಕೆನಾಲ್ ಗತೆ ಮಾಡಿ ನಮ್ಗೆ ಆಕ್ಸೆಸ್ ಮಾಡಕ್ಕೆ ಕೊಟ್ಟಾರ. ನೀರು ಭಾಳ ಸ್ವೀಟ್, ಭಾಳ ಕೋಲ್ಡ್, ಭಾಳ ಚಲೋ ಇರ್ತೈತಿ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ 7 ಹೋಲಿ ತೀರ್ಥಮ್ಸ್ ಇನ್ ಶೇಷಗಿರಿ ಹಿಲ್. ನೆಕ್ಸ್ಟ್ ಪಾಪ ವಿನಾಶನಂ ಟೆಂಪಲ್. ಇಲ್ಲೇ ಪಾಪ ವಿನಾಶನಂ ಡ್ಯಾಮು ಐತಿ. ಥಮೀರಭರಣಿ ಅನ್ನೋ ರಿವರಿಗೆ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದ್ದೈತಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ 7 ಹೋಲಿ ತೀರ್ಥಮ್ಸ್ ಇನ್ ಶೇಷಗಿರಿ ಹಿಲ್. ಇಲ್ಲೇ ಸ್ನಾನ ಮಾಡಿದ್ರೆ ಎಲ್ಲ ಪಾಪ ಹೋಗ್ತೈತಿ ಅನ್ನೋ ಪ್ರತೀತಿ ಐತಿ. ಕೆಳಗಡೆ ಒಂದು ಟೆಂಪಲ್ಲು ಅದ. ಸೊ ಇಲ್ಲಿ 7 ಕಡೆ ನೀರು ಬೀಳುತ್ತೆ. ನೀವು 7 ಕಡೆ ಸ್ವಲ್ಪ ನೀರು ತಲೆ ಮೇಲೆ ಹಾಕ್ಕೋಬೇಕಂತಿರುತ್ತೆ. ಸೊ ದೀಸ್ ಆರ್ ದ 5 ಸ್ಪಾಟ್ಸ್. ಇದು ಇಷ್ಟನ್ನು ಕವರ್ ಮಾಡ್ಬೇಕಂದ್ರೆ 1,1500 ಬಾಡಿಗೆ ಕೇಳ್ತಾರೆ. ನಮ್ಮದು ಇದೆಲ್ಲ ಆದಮೇಲೆ ನಾವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಹೋದ್ವಿ. ನಮ್ಮದು ನೆಕ್ಸ್ಟ್ ವೆಲ್ಲೂರು ಮಹಾಲಕ್ಷ್ಮಿ ಟೆಂಪಲ್, ಗೋಲ್ಡನ್ ಟೆಂಪಲಿಗೆ ಹೋಗೋದಿತ್ತು. ಅಲ್ಲೇ ರೀಚ್ ಆಗಬೇಕಂದ್ರೆ ನಮಗೆ 8 o'clock ಆಯ್ತು. ಆಲ್ಮೋಸ್ಟ್ 8 o'clock ಟೆಂಪಲ್ ಕ್ಲೋಸ್ ಆಗ್ತೈತಿ. ಜಸ್ಟ್ 5 minutes ಬಿಫೋರ್ ನಾವು ರೀಚ್ ಆಗಿ ಮಹಾಲಕ್ಷ್ಮಿ ದರ್ಶನ ತೊಗೊಂಡ್ವಿ. ಅಲ್ಲೇ 200 rupees ಪರ್ ಹೆಡ್ ಟಿಕೆಟ್ ಇತ್ತು ನಮಗೆ. ನಾರ್ಮಲ್ ಫ್ರೀ ದರ್ಶನ ಕ್ಲೋಸ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಅಲ್ಲೇ ವೆಲ್ಲೂರು ಕ್ಯಾಂಟಿಂದ ನಮ್ಮದು ಟ್ರೈನ್ ಬುಕ್ ಆಗಿತ್ತು. ಸೊ ಅಲ್ಲಿಂದ ಟ್ರೈನ್ ಹತ್ತಿ ವಾಪಸ್ ಹುಬ್ಳಿಗೆ. ಐ ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್ ಎನಫ್. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. Be happy, keep smiling. See you in the next video. Bye bye.